ಬನ್ನಿ ಇವರೇನೆ. ಏನು ಪೆಂಡಲ್ ಇದು? ನಿಮ್ದೇ ಕಣಪ್ಪ, ನಮ್ದಲ್ಲ. ನಿಮಗೆ ಒಳ್ಳೆ ಕಾಮಿಡಿ ಮ್ಯಾನು. ಬರೀ ಬುಡದೆಲ್ಲ ಓಲ್ಡ್. ಇನ್ನ 3 ದಿನ ಎಲ್ಲ ಇರ್ಬೇಕಲ್ಲ ಸ್ವಾಮಿ. ಇರ್ತಿರ್ತಾನೆ ನೋಡಿ. ನಮ್ಮ ಫ್ರೆಂಡ್ ಇವರು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತಂದರೆ, ಇವತ್ತು ರಥಸಪ್ತಮಿ ಇರೋದ್ರಿಂದ ನಮ್ಮೂರಲ್ಲಿ ಒಂದು ತುಂಬ ಸೂಪರಾಗಿ ಒಂದು ದೇವ್ರನ್ನ ಮಾಡ್ತಾರೆ. ಅದು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವಾರದಲ್ಲಿ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಇವತ್ತು ಹೊರಗಡೆಯಿಂದ ದೇವ್ರುಗಳನ್ನ ಕರೆಸ್ತಾ ಇದ್ದಾರೆ. ಯಾವ್ಯಾವ ದೇವರು ಅಂತಂದರೆ ಅಣ್ಣಮ್ಮ ಮತ್ತು ನಮ್ಮೂರಿನ ಕೊಲ್ಲಾಪುರದಮ್ಮನನ್ನು ಕರೆಸಿ ಮತ್ತು ಈ ಥರ ಗಂಭೀರಾರತಿ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ಟು ಆ ದೇವ್ರನ್ನ ಹೊರಗಡೆಯಿಂದ ನಮ್ಮ ಊರೊಳಗೆ ಕರ್ಕೊಬರುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಬನ್ನಿ ಇವಾಗ ಅದು ಯಾವ್ಯಾವ ದೇವ್ರನ್ನ ಕರೆಸ್ತಾ ಇದ್ದಾರೆ. ಇನ್ನೂ ಒಂದು ದೇವ್ರನ್ನ ಕರೆಸಿದ್ದಾರೆ. ಅದು ಯಾವ ದೇವರು ಅಂತ ಅಂದ್ಬಿಟ್ಟು ನಾನು ಆನ್ ಸ್ಪಾಟ್ಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಇವಾಗ ಸ್ವಲ್ಪ ಹೊತ್ತಲ್ಲಿ ಎದ್ದಿದ್ದೀನಿ. ಅದು 12 ಗಂಟೆಗೆ ಕರೆಸ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇವಾಗ ಟೈಮ್ ಬಂದು ಒಂದು 10 ಗಂಟೆ ಆಗಿದೆ. ಬನ್ನಿ 12 ಗಂಟೆ ಅನ್ನೋಂಗೆ ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ಹೋಗಿ ಆನ್ ಸ್ಪಾಟ್ಗೆ ಹೋಗ್ಬಿಟ್ಟು ನಿಮಗೆ ಯಾವ ದೇವ್ರು ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲನೂ ತಿಳಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ, ತುಂಬ ಸೂಪರಾಗಿದೆ. ಬನ್ನಿ ಇವಾಗ ಹೊರಡೋಣ. ಹೊರಡೋಣ ಅಂತಂದರೆ ಇನ್ನೂ ರೆಡಿ ಆಗಿಬಿಟ್ಟು ಆಮೇಲೆ ಹೊರಡೋಣ. ಯೂಟ್ಯೂಬ್ ಮಾಡ್ತಿರೋದು ಅಣ್ಣಮ್ಮ ಮತ್ತೆ ಪಟ್ಟದಮ್ಮ ಬಂದೈತೆ ನಮ್ಮೂರಿಗೆ. ಪಟ್ಟದಮ್ಮ ಮತ್ತೆ ಇರ್ಬೇಕು. ದೇವರ ಹೆಸರು ನೋಡಿ ಹೇಳ್ತೀನಿ. ನನಗೆ ಮಾರಮ್ಮ ಎಲ್ಲ ಬರ್ತಾರೆ ನಮ್ಮೂರಿಗೆ. ಊರಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗೈತೆ. ಅದ್ದೂರಿಯಾಗಿ ಮಾಡ್ತಾ ಇದೀವಿ ಈ ಸಲ. ನೋಡಿ ಬನ್ನಿ, ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದೀವೋ. ಕ್ವಶನು, ರಥಸಪ್ತಮಿ ಅಂದರೆ ಏನಕ್ಕೋಸ್ಕರ ಆಚರಿಸ್ಬೇಕು, ಅದ್ರ ಬಗ್ಗೆ ಒಂದೆರಡು ಮಾತಷ್ಟೇ. ರಥಸಪ್ತಮಿ ಅಂತ ಅಂದರೆ ವರ್ಷಕ್ಕೊಂದ್ಸರಿ ಬರೋ ಪವಿತ್ರವಾದ ಒಂದು ಹಬ್ಬ. ಎಲ್ಲ ದೇವರುಗಳಿಗೂ ಒಂದು ಹೊಸ ಚೈತನ್ಯ, ಹೊಸ ಇದಾಗತ್ತೆ. ಸತ್ಯ ನಿತ್ಯ ಆಮೇಲೆ ಧರ್ಮ ಅನ್ನೋದನ್ನು ಕಾಪಾಡಿರೋ ದೇವರುಗಳನ್ನೆಲ್ಲ ಪೂಜೆ ಮಾಡುವಂಥ ದಿನ. ಇಲ್ಲಿ ಯಾವ ದೇವ್ರನ್ನ ಆಚರಿಸೋದು ಅಂತ ಅಂದ್ಬಿಟ್ಟು ಈ ದಿನ ಅಂದರೆ ಯಾವ ದೇವ್ರನ್ನ ಬನ್ನಿ ಸರ್ ಹೇಳಿ ಸರ್. ಕರೆಕ್ಟ್. ಮೇನು ಸೂರ್ಯ ದೇವರು. ಪ್ರಥಮ ಪೂಜೆ ಸೂರ್ಯ ದೇವರಿಗೆಲ್ಲ ಮಾಡೋದು. ಇವತ್ತು ರಥ ಹತ್ತೋ ದಿನ, ಅದಕ್ಕೋಸ್ಕರ ರಥ ಸಪ್ತಮಿ ಅಂತ ಮಾಡೋದು ನಾವು ಫಂಕ್ಷನ್ ಮಾಡ್ತಾ ಇರೋದು. ಸರ್ ನಮಗೆ ಗೊತ್ತಿರೋ ಅಲ್ಲ, ಏನು ಆಚರಣೆ ಮಾಡ್ತಾರೆ ಅದನ್ನಾರು ಹೇಳಿ ಹೋಲಿ. ವರ್ಷ ನಮಗೂ ಗೊತ್ತಿಲ್ಲ ಸರ್. ಯಾರು ಟ್ರಸ್ಟ್ ಓಪನ್ ಮಾಡಿ ಮಾಡಬೇಕು ಅಂದ್ರು ಎಲ್ಲ ಕಟ್ ಮಾಡಿ ಮಾಡ್ತಾರೆ ಸರ್. ಹೌದಾ? ಅಂದರೆ ಏನು ಅಂತ ಇದು ಅಮ್ಮನ ಮೆರವಣಿಗೆ ಮಾಡ್ತಾ ಇರೋದು ಅಷ್ಟೇ ಸರ್. ಹೌದಾ? ನಿಮ್ಗೇನೋ ಗೊತ್ತಾ? ನಿಮಗೆ ಒಳ್ಳೆ ಕಾಮಿಡಿ ಮ್ಯಾನು. ಬರೀ ಬುಡದೆಲ್ಲ ಓಲ್ಡ್ ಕಾಮಿಡಿ. ಅಣ್ಣಮ್ಮ ಬಂದಿದೆ, ಮುಲ್ಕಾಟಮ್ಮ ಬಂದಿದೆ. ನಮ್ಮ ಈ ಗ್ರಾಮ ದೇವತೆ ಶ್ರೀ ಕೊಲ್ಲಾಪುರದಮ್ಮ ಬಂದಿದೆ. ಬೇರೆ ದೇವರುಗಳು ಬೇರೆ ನಾಳೆ ಬರ್ತಾರೆ. ಮಾರಮ್ಮ, ಹರಿಯಾಣ, ಕೆಂಚಮ್ಮ. ಆಯ್ತು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ಮುನಿರಾಜ್. ಚಂದಕ್ಕಿಂತ ಚಂದ ನೀನೇ ಸುಂದರ. ರಥಸಪ್ತಮಿ ಅಂದರೆ ಸೂರ್ಯನ ಆ್ಯಕ್ಸಿಸ್ ಚೇಂಜ್ ಆಗುತ್ತೆ. ಉತ್ತರಾಯಣ ದಕ್ಷಿಣಾಯಣ ಅಂತ. ಸೊ ನಮ್ಮ ಹೆಣ್ಮಕ್ಳು ಮನೆ ಮುಂದೆ ಒಂದು ಸೂರ್ಯನ ಒಂದು ರಂಗೋಲೆ ಹಾಕ್ತಾರೆ. ಇದೊಂದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಮುಹೂರ್ತ. ಮತ್ತು ಭೀಷ್ಮ ತನ್ನ ಪ್ರಾಣ ಬೀಳೋದಕ್ಕೆ ಎಷ್ಟೋ ದಿನ ಕಾಯ್ತಾ ಇದ್ದಂತೆ ಈ ಒಂದು ಮುಹೂರ್ತಕ್ಕೆ.
ಸೊ ತುಂಬ ವಿಶೇಷವಾಗಿ ಮತ್ತು ನಮ್ಮ ಹಿಂದೂ ಹಬ್ಬಗಳು ಈ ಒಂದು ಮುಹೂರ್ತದಿಂದ ಸ್ಟಾರ್ಟ್ ಆಗುತ್ತೆ. ರಥಸಪ್ತಮಿಯಿಂದ ನೀವು ಬೆಂಗಳೂರು ಕರಗ ಆಡ್ಕೊಂಡು ಮತ್ತು ಬೇರೆ ಬೇರೆ ಎಲ್ಲ ಈ ಸಮ್ಮರ್ ಸ್ಟಾರ್ಟ್ ಆಗುತ್ತಲ್ವ, ಆ ಟೈಮಲ್ಲಿ ಎಲ್ಲ ರಾತ್ರಿ ಉತ್ಸವಗಳು ಸ್ಟಾರ್ಟ್ ಆಗುತ್ತೆ. ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ದಿನ. ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ರಥೋತ್ಸವಗಳು ಈ ಟೈಮಲ್ಲಿ ಮಾಡಿದ್ರೆ ಒಳ್ಳೇದು ಅಂದ್ಬಿಟ್ಟು ನಾವೆಲ್ಲ ಸೇರ್ಕೊಂಡು ಈ ತಾಯಿಗೆ ಈ ಟೈಮಲ್ಲಿ ಮಾಡ್ತೀವಿ. ಹೌದು. ಯಾರ ತರ ಉದ್ಧಾರ ಆದರು? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರ ಏನಂತೀರಾ? ಮರ ಗಿಡ ಎಲ್ಲ ಯಾಕೆ ಬೇಕು ನಮಗೆ? ತಾಯಿಗೆ ಕೈ ಮುಗಿರಿ ಏನಂತೀರಾ? ರಥಸಪ್ತಮಿ ಈ ಊರಲ್ಲಿ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಆ ಅಮ್ಮಂದು ಒಂದು ಪವಾಡನೇ ನಡೀತು. ಆ ಅಮ್ಮನ ರೂಪ ಡೈರೆಕ್ಟ್ ರೂಪದಲ್ಲಿ ಬಂದು ನನಗೆ ಕಣ್ಣಲ್ಲಿ ಕಾಣಿಸಿ 15 ವರ್ಷದಿಂದ ನಾವು ಮಾಡ್ತಾ ಇದೀವಪ್ಪ. 15 ವರ್ಷದಿಂದ ನಾವು ಮಾಡ್ತಾ ಇದೀವಿ. ಏನು ಮಾಡ್ತಾ ಇದೀವಿ, ಎಲ್ಲ ಊರು ಗ್ರಾಮ ಎಲ್ಲ ಸೇರಿ, ಅಕ್ಕಪಕ್ಕ ಹಳ್ಳಿಯರೆಲ್ಲ ಸೇರಿ ನಾವು ಎಲ್ಲ ಸೇರಿ ನಾವು ಮಾಡ್ತಾ ಇರೋದು. ಯಾರವ್ವ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು. ರಥಸಪ್ತಮಿ ಅಂದರೆ ಏನು ಆಚರಿಸ್ತಾರೆ, ಯಾವ ದೇವ್ರನ್ನ ಆಚರಿಸೋದು ಅನ್ನೋದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಹೇಳಿ. ರಥಸಪ್ತಮಿ ಅಂದರೆ ಈ ತಮ್ಮನಾಯಕನಹಳ್ಳಿ ಕಾಲೋನಿ ಗ್ರಾಮದಲ್ಲಿ ಸುಮಾರು 15 ವರ್ಷದಿಂದನೂ ಮಾಡ್ಕೊಂಡು ಬರ್ತಾವ್ರೆ. ಈ ಗ್ರಾಮಕ್ಕೆ ತುಂಬ ಒಳ್ಳೇದಾಗಲಿ ಅಂತೇಳಿ ನಾನು 2 ಮಾತನ್ನ ಹೇಳ್ತೀನಿ. ನಾನು ತುಂಬೇನಹಳ್ಳಿ ಶಿವಕುಮಾರು, ರೈತ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾನು ಇವ್ರ ಕಡೆ ನಾವು ಸ್ವಲ್ಪ ನಿಂತ್ಕೊಂಡು ನಾವು ಸ್ವಲ್ಪ ಸಪೋರ್ಟ್ ಕೊಟ್ಕೊಂಡು ಅವತ್ತಿಂದ ನಾವು ಇವ್ರ ಜೊತೆಯಲ್ಲೇ ಇದ್ದೀವಿ. ಬನ್ನಿ, ಇವರೇನೆ. ಏನು ಪೆಂಡಲ್ ಇದು? ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಇವತ್ತಿನ ದಿನ ಮಹಾಲಕ್ಷ್ಮಿ ಟ್ರಸ್ಟು ಚಿಕ್ಕದಾಗಿ ಮಾಡಿದ್ವಿ. ಅಮ್ಮ ಇಲ್ಲಿ ಮಹಾಲಕ್ಷ್ಮಿ ನೆಲೆ ಊಡವಳೆ. ಪ್ರತಿಯೊಬ್ಬರಿಗೂ ಅಮ್ಮನ ಕೃಪೆಗೆ ಯಾರು ಪಾತ್ರರಾಗ್ತಾರೆ ಅವರು ನೆಕ್ಸ್ಟ್ ವರ್ಷಕ್ಕೆ ಬರ್ಬೇಕಂತ ಒಳ್ಳೆ ಅಮ್ಮನಿಗೆ ಹರಕೆ ಹೊತ್ಕೊಂಡು ಹೋಗಿ ಅಮ್ಮನಿಗೆ ಸೇವೆ ಮಾಡೋ ತಾಕತ್ತು ಅಮ್ಮ ಕೊಡ್ತಾಳೆ. ಇಲ್ಲಿ ಇವಾಗ ಬೆಂಗಳೂರಿಂದ ಅಣ್ಣಮ್ಮನ ಕರೆಸಿದ್ದೀವಿ, ಅಂಜಿನಪುರದಿಂದ ಮುಳ್ಕಟ್ಟಮ್ಮನ ಕೆಂಚಣ ಕರಿಯಣ್ಣ ಕರೆಸಿದ್ದೀವಿ. ನಾಳೆ ಮಾರಮ್ಮ ಮುತ್ಲಮ್ಮ ಎಲ್ಲ ತುಂಬಿನಹಳ್ಳಿಯಿಂದ ಬರ್ತಾರೆ. ಇಲ್ಲಿ ಅಮ್ಮ ಎಲ್ಲ ಸೇರಿ 7 ದೇವರು ನಾಳೆ ಉತ್ಸವ ಐತೆ, ಪಲ್ಲಕ್ಕಿ ಉತ್ಸವ ಮಾಡ್ತೀವಿ. ಈ ದಿನ ಸಂಜೆ 6 ಗಂಟೆಗೆ ತುಮಕೂರು ಆರ್ಕೆಸ್ಟ್ರಾದಿಂದ ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಸೈಡ್ ತಿರುಗಿ ಸರ್, ನಮ್ಮೂರಿಗೆ ಅರುಣ್ ಸ್ವಾಮಿಗಳು ಅಂತ ಅಂದ್ಬಿಟ್ಟು ಇವರೇನೆ ವಿಶೇಷ ಹಬ್ಬ ಸುಂದರವಾಗಿ ಸಖತ್ತಾಗಿ ನಡೀತಿದೆ. ಇದಕ್ಕೆ ಊರು ಗ್ರಾಮಸ್ಥರು ಹಾಗೂ ಯುವಕರು ಡಿ ಬಾಸ್ ಅವರ ಬರ್ತ್ಡೇ ಕಾರಣದಿಂದ ನಮ್ಮ ಊರಲ್ಲಿ ಸ್ಪೆಕ್ಸ್ ಹಾಕೊಂಡಿದ್ದೀವಿ. ಸ್ಪೆಕ್ಸ್ ಅಂದ್ರೆ ಇದಲ್ಲ, ಬ್ಯಾನರ್. ಮೆಜೆಸ್ಟಿಕ್ ಅಂದ್ರು ಇವ್ರೇ ಸರ್, ಮಾರ್ಕೆಟ್ ಅಂದ್ರು ಇವ್ರೇ ಸರ್, ನಮ್ಮ ಸ್ಟೇಟ್. ತುಂಬ ಹೊತ್ತಿಂದ ಕೇಳ್ತಾ ಇದ್ದೀನಿ, ಎಷ್ಟೇ ಕೇಳಿದ್ರು ಮಾತಾಡ್ತಾ ಇಲ್ಲ. ಅವ್ರಿಗೊಂದು ಕ್ವಶನ್ ಇವಾಗ ನಿಮ್ಮ ಕಡೆಯವ್ರಿಗೆ ತೋರಿಸ್ತೀನಿ. ರಥಸಪ್ತಮಿ ಅಂದ್ರೆ ಏನು ಸರ್? ಕ್ವಶನ್ ಏನಿಲ್ಲ, ಹೇಳಿ ಸರ್ ಹೇಳಿ. ರಥಸಪ್ತಮಿ ಅಂದ್ರೆ ಏನು, ಏನಕ್ಕೆ ಆಚರಿಸ್ತಾರೆ? ರಥಸಪ್ತಮಿ ಅಂದರೆ ಸೂರ್ಯ ಒಂದು ಪಥದಿಂದ ಮತ್ತೊಂದು ಪಥಕ್ಕೆ ತನ್ನ ಪಥನ ಬದಲಾಯಿಸ್ತಾನೆ, ಅದಕ್ಕೋಸ್ಕರ ರಥಸಪ್ತಮಿ ಅಂತ ಏನೋ ಹೆಸರು ಬರುತ್ತೆ ನಾನು ತಿಳ್ಕೊಂಡಿರೋ ಮಟ್ಟದಕ್ಕೆ. ನೀವು ಯಾವ ದೇವ್ರಿಗೆ ಬಿಟ್ಟಿದ್ದೀರಾ ಅಂತ ನಮ್ಗೆ ಹೇಳಲೇ ಇಲ್ವಲ್ಲ ನೀವು? ಹೇಳಿದ್ನಲ್ಲ ಅವಾಗಲೇ ಮಿಸ್ತ್ರಿ ಜಡೆ ಮುನೇಶ್ವರ ಬಿಟ್ಟಿದ್ದೀರಾ ನೀವು? ಇಲ್ಲಿ ನೋಡಿ ಟೈಮ್ ಬೇಡ, ಹಂಗೆ ಹೇಳಿ. ಅದ್ರ ಬಗ್ಗೆ ಮಾತಾಡಕ್ಕೆ ಇವಾಗ ಇಂಟ್ರೆಸ್ಟ್ ಇಲ್ಲ. ದೇವ್ರ ಬಗ್ಗೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ವಾ? ಹಂಗಂತಲ್ಲ ಸರ್, ಇತ್ತಾಗ ನೋಡು. ನಿಮ್ಮ ಅಭಿಮಾನಿ ನೋಡಲ್ಲಿ ಹೇಳ್ಬೇಕಕ್ಕ, ನೀವು ಇದೇ ಊರದಾಕ?
ನಮ್ಮ ಮನಸ್ಸು ನಮ್ಮ ಮಾತು ಬರೋ ಬೇಗ ರಾಮು. ನಮಸ್ಕಾರ ಸರ್. ಯಾಕೆ ಸರ್ ಅವಾಗಿಂದ ಕಾಣಲಿಲ್ಲ? ಒಂದೇ ಇವಾಗ ಬಂದಿದ್ದೆ. ಬರಬೇಕಲ್ಲ, ಹಬ್ಬ ಮಡಿಕೊಂಡು ನೀವು ಇಷ್ಟು ನಿಧಾನಕ್ಕೆ ಬಂದ್ರೆ ಹೆಂಗೆ? ಇನ್ನ 3 ದಿನ ಎಲ್ಲ ಇರ್ಬೇಕಲ್ಲ ಸ್ವಾಮಿ. ಇರ್ತಿರ್ತಾನೆ ನೋಡಿ. ನಮ್ಮ ಫ್ರೆಂಡ್ ಇವರು ಹಬ್ಬಕ್ಕೆ ಲೇಟಾಗಿ ಬಂದವ್ರೆ. ನಮ್ಮ ಮನಸ್ಸು ಅದನ್ನ ಈ ಹಬ್ಬದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನೀವು? ಹಬ್ಬದ ಬಗ್ಗೆ ಇಷ್ಟನ್ನು ಹೇಳಲು ಅವಕಾಶ ಕೊಡೋ ತಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ವರ್ಷಕ್ಕೊಂದ್ಸರಿ ಲೈಟಿಂಗ್ಸ್ ಹಾಕ್ಬಿಟ್ಟು ತುಂಬಾ ಗ್ರ್ಯಾಂಡ್ ಆಗಿ ಹಬ್ಬ ಮಾಡ್ತಾರೆ. ಹೌದಾ? ಚೆನ್ನಾಗಿ ಹೇಳಿದ್ರಿ ಬಿಡಿ. ಇದೆಲ್ಲ ನೋಡಿ ಏನು ಅನಿಸ್ತದೆ? ಅದೆಲ್ಲ ನೋಡ್ಬಿಟ್ಟು ಏನು ಅನಿಸ್ತದೆ? ಖುಷಿ ಆಯ್ತಾ? ಏನಿದೆಲ್ಲ ಏನು? ಗುಂಪು ಗುಂಪಲ್ಲಿ ಸಂಜೆ ಕಾಣ್ತಾರ ನನ್ನ ಕಡೆಗೆ ಆರ್ಕೆಸ್ಟ್ರಾಗೆಲ್ಲ ಪೂರ್ತಿ ಇವಾಗ ಅರೇಂಜ್ಮೆಂಟ್ ಎಲ್ಲ ನಡೀತಾ ಇದೆ. ಇವಾಗ ಪೂರ್ತಿ ಅದೆಲ್ಲನೂ ಕ್ಲಿಯರ್ ಆದಮೇಲೆ ಪೂರ್ತಿ ಎಲ್ಲ ಸ್ಟಾರ್ಟ್ ಆದಮೇಲೆ ವಿಡಿಯೋಗೆ ಬರ್ತೀನಿ. Yeah.